ವೀಕ್ಷಕರೇ, ಅಡಿಲೇಡ್ನಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 2ನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾ ಮಕಾಡೆ ಮಲಗಿದೆ. ಈ ಸೋಲಿನಿಂದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಪಾಯಿಂಟ್ಸ್ ಟೇಬಲ್ ಮೇಲೂ ದೊಡ್ಡ ಪರಿಣಾಮ ಬೀರಲಿದೆ. ಹಾಗಿದ್ರೆ ಟೆಸ್ಟ್ ಚಾಂಪಿಯನ್ಶಿಪ್ನ ಪಾಯಿಂಟ್ಸ್ ಟೇಬಲ್ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ರೇಸ್ನಿಂದ ಟೀಂ ಇಂಡಿಯಾ ಹೊರಬಿಟ್ಟ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಎಸ್ ವೀಕ್ಷಕರೇ, ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದಲ್ಲಿ ಸೋಲುವ ಮೂಲಕ ಟೀಂ ಇಂಡಿಯಾ ಭಾರಿ ಆಘಾತವನ್ನ ಅನುಭವಿಸಿದೆ. ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ ರೇಸ್ನಿಂದಲೇ ಹೊರಬೀಳುವ ಆತಂಕ ರೋಹಿತ್ ಪಡೆಗೆ ಎದುರಾಗಿದೆ. ಆಸೀಸ್ ವಿರುದ್ಧದ 2ನೇ ಟೆಸ್ಟ್ನಲ್ಲಿ ಹೀನಾಯ ಸೋಲು ಕಾಣುವ ಮೂಲಕ ಭಾರತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ರ್ಯಾಂಕಿಂಗ್ ಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೆ ಕುಸಿದಿದೆ. ಆದರೆ ಇನ್ನೂ ಚಾಂಪಿಯನ್ಶಿಪ್ನ ಫೈನಲ್ ರೇಸ್ನಿಂದ ಟೀಂ ಇಂಡಿಯಾ ಹೊರಬಿದ್ದಿಲ್ಲ. ಯಾಕಂದರೆ ಆಸ್ಟ್ರೇಲಿಯಾ ವಿರುದ್ಧ ಇನ್ನೂ 3 ಟೆಸ್ಟ್ ಪಂದ್ಯಗಳು ಬಾಕಿ ಇರೋ ಕಾರಣ ಇದು ಇವತ್ತಿಗೆ ನಿರ್ಧಾರ ಆಗಲ್ಲ. ಒಂದು ವೇಳೆ ಆಸೀಸ್ ವಿರುದ್ಧ ಟೀಂ ಇಂಡಿಯಾ 4-1 ಸರಣಿ ಗೆದ್ದಾಗ ಮಾತ್ರ ಫೈನಲ್ಗೆ ಹೋಗುವ ಸಾಧ್ಯತೆ ಇದೆ. ಇಲ್ಲದಿದ್ರೆ ಚಾಂಪಿಯನ್ಶಿಪ್ನ ಫೈನಲ್ ಕನಸನ್ನ ಬಿಟ್ಟು ಭಾರತ ತಂಡ ತವರಿಗೆ ವಾಪಸ್ ಆಗಬೇಕಾಗುತ್ತೆ. ಪಾಯಿಂಟ್ಗಳನ್ನು ಲೆಕ್ಕಾಚಾರ ಮಾಡಿದ್ರೆ ಮೊದಲ ಸ್ಥಾನದಲ್ಲಿರುವ ಆಸೀಸ್ಗಿಂತ ಕೇವಲ 2 ಪಾಯಿಂಟ್ ಕಡಿಮೆ ಪಡೆದ ಭಾರತ ಸದ್ಯ 3ನೇ ಸ್ಥಾನದಲ್ಲಿದೆ. ಆದರೆ 2ನೇ ಸ್ಥಾನದಲ್ಲಿರುವ ಆಫ್ರಿಕಾ 64 ಪಾಯಿಂಟ್ಗಳನ್ನು ಪಡೆದುಕೊಂಡಿದೆ. ಆದರೆ ಕಡಿಮೆ ಪಂದ್ಯದಲ್ಲಿ ಅಂದರೆ ಕೇವಲ 9 ಮ್ಯಾಚ್ಗಳಲ್ಲಿ ಆಫ್ರಿಕಾ 5 ಪಂದ್ಯವನ್ನು ಗೆದ್ದಿದೆ. ಹೀಗಾಗಿ 2ನೇ ಸ್ಥಾನದಲ್ಲಿದೆ. ಇನ್ನು ಅಡಿಲೇಡ್ನಲ್ಲಿ ಟೀಂ ಇಂಡಿಯಾ ವಿರುದ್ಧದ ಗೆಲುವಿನೊಂದಿಗೆ ಆಸೀಸ್ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಪಟ್ಟಿಯಲ್ಲಿ ಆಸೀಸ್ ಶೇಕಡ 60.71 ಪಾಯಿಂಟ್ಸ್ ಹೊಂದಿದೆ. ಆಫ್ರಿಕಾ ಶೇಕಡ 59.26 ಪಾಯಿಂಟ್ನಿಂದ 2ನೇ ಸ್ಥಾನದಲ್ಲಿದೆ. ಇನ್ನು ಭಾರತ ಶೇಕಡ 57.29 ಪಾಯಿಂಟ್ಸ್ನಿಂದ 3ನೇ ಸ್ಥಾನದಲ್ಲಿದೆ. ಶೇಕಡಾವಾರು ಅಂಕಗಳನ್ನು ಗಣನೆಗೆ ತೆಗೆದುಕೊಂಡಾಗ ಭಾರತಕ್ಕಿಂತ ಆಫ್ರಿಕಾ ಉತ್ತಮವಾದ ಪ್ರದರ್ಶನ ನೀಡಿದೆ ಎಂಬುದು ಗೊತ್ತಾಗುತ್ತೆ. ಹೀಗಾಗಿ ಭಾರತವನ್ನ ದಕ್ಷಿಣ ಆಫ್ರಿಕಾ ತಂಡ ಹಿಂದಿಕ್ಕಿದೆ. ಕ್ರೀಡಾ ಜಗತ್ತಿನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಯ ಜೊತೆ ಬರ್ತೀವಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ. ಇದು ನಿಮ್ಮ ಧ್ವನಿ.